ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ನಾಟ್ ಫಾರ್ ಸೇಲ್ ಎಂಬತಕ್ಕಂಥ ಒಂದು ನೂತನ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಒಬ್ಬ ದೊಡ್ಡ ಲೇಖಕಿ ಈ ರೀತಿಯಾಗಿ ಆಂಗ್ಲ ಭಾಷೆಯಲ್ಲಿ ಬರೀತಾರೆ, ದ ಗ್ರೇಟೆಸ್ಟ್ ವಾಂಟ್ ಆಫ್ ದ ವರ್ಲ್ಡ್ ಇಸ್ ಮೆನ್ ಹೂ ವಿಲ್ ನಾಟ್ ಬಿ ಬಾಟ್ ಆರ್ ಸೋಲ್ಡ್. ಈ ಲೋಕದ ಅಗತ್ಯಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಗತ್ಯ ನಮಗೆ ಬೇಕಾಗಿದೆ ವ್ಯಕ್ತಿಗಳು ಮಾರಾಟಕ್ಕೆ ಮತ್ತು ಅವರ ನಂಬಿಕೆಯಿಂದ ಹೊರ ಹೋಗದೇ ಇರತಕ್ಕಂಥವ್ರು. ಬನ್ನಿ, ಆ ರೀತಿಯಾದ ಒಬ್ಬ ದೈವ ಮನುಷ್ಯನು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬೋಧಕರಾದ ರವಿಚಂದ್ರನ್ ಅವರು, ನಮಸ್ಕಾರ. ನಮಸ್ತೆ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಬಹಳಷ್ಟು ದಿನಗಳಿಂದ ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ರೀತಿಯಾದ ಒಂದು ನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ದೇವರೇ ನಮ್ಗೆ ಕೊಡಿ ಅಂತ ಹೇಳಿದಾಗ ನಿಮ್ಮ ಹೆಸರು ನಾವು ಚರ್ಚೆ ಮಾಡಿದಾಗ ತುಂಬ ಯುನಾನಿಮಸ್ ಆಗಿ ಬಂತು. ಪಾಸ್ಟರ್ ರವಿಚಂದ್ರ ಆಗೋಕ್ಕಿಂತ ಮುಂಚಿತವಾಗಿ ಬಾಲ್ಯದಲ್ಲಿ ನಿಮಗೆ ನೆನಪಿರತಕ್ಕಂಥ ಕೆಲವು ಒಂದು ಪಕ್ಷಿ ನೋಟವನ್ನು ನಿಮ್ಮ ಜೀವನದಲ್ಲಿ ನಾವು ಮೆಲ್ಕಾಕುವಂತೆ ನಮಗೆ ವಿಷಯಗಳನ್ನು ತಿಳಿಸಿ. ಬೋಧಕರಾದಂಥ ಡೆನ್ನಿಸ್ ರವರೇ, ನೀವು ನಮ್ಮನ್ನು ಇಲ್ಲಿವರೆಗೂ ಆಹ್ವಾನ ಮಾಡಿದ್ದಕ್ಕಾಗಿ ನಿಮಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಬೋಧಕರ ಆ ಒಂದು ಹಂತ ಏನಿದೆ, ಅದಕ್ಕಿಂತ ಮುನ್ನ ಬಾಲ್ಯದ ಸವಿ ನೆನಪುಗಳನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ಮೆಲುಕು ಹಾಕುವಾಗ ಖಂಡಿತವಾಗಿ ಸಹ ನನಗೂ ಅದೊಂದು ಉತ್ಸಾಹ ಇದೆ. ಈಗ ನಾನು ನೆನೆಸ್ಕೊಳ್ಳುವಂಥ ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ. ಬಾಲ್ಯದ ಅಂತಂದಾಗ ನನಗೆ ತುಂಬ ಜ್ಞಾಪಕಕ್ಕೆ ಇರತಕ್ಕಂಥದ್ದು 1 ವರ್ಷ, 2 ವರ್ಷ, 3 ವರ್ಷದ ಪ್ರಾಯ. ಆ ಸಂದರ್ಭದಲ್ಲಿ ಸುಂಕದಕಟ್ಟೆ ಅನ್ನುವಂಥ ಒಂದು ಜಾಗ. ಇವತ್ತು ಏನು ಆ ಸುಂಕದಕಟ್ಟೆ ಜಾಗದಲ್ಲಿ ಒಂದು ದೊಡ್ಡ ಬಸ್ ನಿಲ್ದಾಣ ಇದೆ, ಆ ಬಸ್ ನಿಲ್ದಾಣದಲ್ಲೇ ನಮ್ಮ ಒಂದು ಸೈಕಲ್ ಶಾಪ್ ಇತ್ತು. ಅಲ್ಲಿ ನಮ್ಮದು ಒಂದು ಪ್ರಾವಿಷನ್ ಸ್ಟೋರ್, ಒಂದು ಕಿರಾಣಿ ಅಂಗಡಿ ಸಹ ಇತ್ತು. ಈ ಎರಡೂ ಸಹ ಆಗ ನಾವು ನಡೆಸ್ತಾ ಇದ್ವಿ. ಅಲ್ಲಿಂದ ನಮ್ಮ ಬಾಲ್ಯದ ಒಂದು ಬೆಳವಣಿಗೆ ಪ್ರಾರಂಭ ಆಯಿತು. ಈ ದಿನಕ್ಕೆ ಒಂದು ವೇಳೆ ಏನಾದರೂ ನಾವು ಸ್ವಲ್ಪ ಹಿಂದೆ ನೋಡೋದಾದರೆ, ಒಂದು ವೇಳೆ ಅವೆರಡೂ ಶಾಪ್ ಏನಾದರೂ ಹಾಗೆ ಬೆಳೀತಾ ಬಂದಿದ್ದರೆ ಇವತ್ತು ಸುಂಕದಕಟ್ಟೆಯಲ್ಲಿ ನಮ್ಮಷ್ಟು ದೊಡ್ಡ ಶ್ರೀಮಂತರು ಯಾರೂ ಇರ್ತಿರಲಿಲ್ಲ. ಆದರೆ ಅದು ದೇವ್ರ ಚಿತ್ತ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಆ ರೀತಿ ಏನಾದರೂ ಹಣ ಗಳಿಕೆಯ ಒಂದು ಆಲೋಚನೆಯಲ್ಲಿ ನಾವು ಮುಂದೆ ಹೋಗಿದ್ದಿದ್ರೆ ಇವತ್ತು ನಾವು ದೇವ್ರನ್ನ ನಾವು ಕಾಣಲಿಕ್ಕೆ ಆಗ್ತಾ ಇರಲಿಲ್ಲ. ಅದಾದ ನಂತರದ ಜೀವಿತಗಳಲ್ಲಿ ಬಂದಾಗ ನಮ್ಮದು ಒಂದು ತುಂಬ ಸಾಂಪ್ರದಾಯಿಕ ಕುಟುಂಬ. ನಾವು ಮೊದಲು ಪೂಜೆ ಪುರಸ್ಕಾರ ದೇವಸ್ಥಾನಗಳನ್ನು ನಾವು ಹೋಗಿ ಅದನ್ನು ಸಂಧಿಸಿ ಅಲ್ಲಿ ಬರುವಂಥ ವಾರಕ್ಕೆ, ಏಕೆಂದರೆ ನಿಮಗೂ ಗೊತ್ತಿರತಕ್ಕಂಥ ವಿಚಾರ, ಸೋಮವಾರ ಒಂದು ದೇವ್ರನ್ನ ಪೂಜೆ ಮಾಡ್ತಾರೆ, ಮಂಗಳವಾರ ಒಂದು ದೇವ್ರನ್ನ ಪೂಜೆ ಮಾಡ್ತಾರೆ, ಶುಕ್ರವಾರ ಶನಿವಾರ ಇದೆಲ್ಲವೂ ಸಹ ಮಡಿ ಅಂತ ನಾವೇನು ಕರಿತೀವಿ. ಈ ರೀತಿ ನನ್ನ ತಾಯಿ ಜೊತೆ ನಾನು ಪ್ರತಿ ವಾರ ಒಂದೊಂದು ದೇವಸ್ಥಾನಗಳಿಗೆ ನಾನು ಹೋಗ್ತಾ ಇದ್ದೆ. ಒಂದೊಂದು ದೇವಸ್ಥಾನ ಒಳಗಡೆ ಅವ್ರು ನಾನು ಕರ್ಕೊಂಡು ಹೋದಾಗ ಆ ದೇವರುಗಳನ್ನ ನೋಡಿದಾಗ ನನಗೆ ಭಯ ಆಗೋದು. ಯಾಕೆಂದರೆ ನಾನು ತುಂಬ ಚಿಕ್ಕವನಾಗಿದ್ದೆ. ನಾನು ಹೇಳ್ತಿದ್ದೆ ಮನೇಲಿ, ಅಮ್ಮ ನನಗೆ ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಇಷ್ಟ ಆಗಲ್ಲ, ಯಾಕೆಂದರೆ ಆ ದೇವ್ರು ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ. ನಮ್ಮ ತಾಯಿ ಒಂದು ಮಾತು ಹೇಳೋರು, ಇಲ್ಲ ಕಣೋ, ಅವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಬಾ ಒಳಗಡೆ ಹೋಗೋಣ ಅಂತ. ಹೀಗೆ ಒಂದು ತುಣುಕನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸಲ್ಲಾಪುರದಮ್ಮ ದೇವಸ್ಥಾನ ಅಂತ ಒಂದು ಸುಂಕದಕಟ್ಟೆಯಲ್ಲಿದೆ, ಈಗಲೂ ಇದೆ. ಅದ್ರ ಒಳಗಡೆ ಕರ್ಕೊಂಡು ಹೋಗ್ತಿದ್ರು. ಒಳಗಡೆ ಕರ್ಕೊಂಡು ಹೋದಾಗ ನಾನು ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ತಿದ್ದೆ. ನಮ್ಮ ತಾಯಿ ಸ್ವಲ್ಪ ಗರ್ಭಗುಡಿ ಅಂತ ಏನಿತ್ತು, ಆ ಗರ್ಭಗುಡಿ ಅಲ್ಲಿ ನಿಂತ್ಕೊಂಡಾಗ ಒಳಗಡೆ ಒಬ್ಬ ಪೂಜಾರಿ ಕೂತ್ಕೊಳ್ತಿದ್ದ. ನಾವು ಹೋದಾಗ ಆ ಪೂಜಾರಿ ಮೇಲೆ ದೇವ್ರು ಬರೋದು ಎಂಬುದಾದಂಥ ಆಲೋಚನೆ ನಾನು ಕಣ್ಣಾರೆ ನೋಡ್ತಿದ್ದೆ. ಅದನ್ನು ಆತ ಏನು ಮಾಡ್ತಿದ್ದ, ಇದ್ದಕ್ಕಿದ್ದ ಹಾಗೆ ತನ್ನ ತಲೆಯನ್ನು ಗೋಡೆಗೆ ಹೊಡ್ಕೊಳ್ತಿದ್ದ. ಆ ಸೌಂಡ್ ಹೇಗೆ ಬರೋದು ಅಂದರೆ ನನಗೆ ಭಯ ಆಗೋದು, ಎಲ್ಲಿ ಆ ಮನುಷ್ಯ ಸತ್ತೋಗ್ತಾನೋ ಅಂತ. ಈ ದೃಶ್ಯವನ್ನು ಸಂಪೂರ್ಣವಾಗಿ ನಾವು ನೋಡುವಾಗ ನನಗೆ ತುಂಬ ಭಯದಲ್ಲಿದ್ದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಈ ಒಂದು ಘಟನೆ ಇಂಗ್ಲೀಷಲ್ಲಿ ಒಂದು ಯುರೇಕಾ ಮೂಮೆಂಟ್ ಅಂತ ಹೇಳ್ತಾರೆ. ಯುರೇಕಾ ಮೂಮೆಂಟ್ ಅಂದರೆ ಒಂದು ಬದಲಾವಣೆಗೆ ಅಥವಾ ಜೀವನವನ್ನೇ ತಿರುಗಾಕುವಂಥ ಕೆಲವು ಘಟನೆಗಳು ಎಲ್ಲರ ಜೀವನದಲ್ಲಿ ನಡೀತದೆ. ಅದರಲ್ಲಿ ಈ ಒಂದು ಪೂಜಾರಿಯ ಒಂದು ವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವೇ? ಖಂಡಿತ. ನಮ್ಮ ತಾಯಿ ದೃಶ್ಯ ಆ ರೀತಿ ಆದರೆ ನಮ್ಮ ತಂದೆ ದೃಶ್ಯ ಇನ್ನೊಂದು. ಬೆಳಿಗ್ಗೆ ಎದ್ದ ತಕ್ಷಣ ಅವರು ಸ್ನಾನ ಮಾಡಿಕೊಂಡು ಆ ವಿಭೂತಿ ಪಟ್ಟಿ ಅಂತ ಅವರು ಹಾಕ್ಕೊಳ್ತಾರೆ, ಮೈಗೆ ಹಣೆಗೆ ಎಲ್ಲ ಹಾಕ್ಕೊಳ್ಳೋರು. ಹಾಕ್ಕೊಂಡು ಊಟಕ್ಕೆ ಕೂತ್ಕೊಂಡಾಗ ನಾನು ಅವ್ರ ಜೊತೆ ಊಟಕ್ಕೆ ಕೂತ್ಕೋತಿದ್ದೆ. ಒಂದೇ ತಟ್ಟೆಯಲ್ಲಿ ನಾನು ನಮ್ಮ ತಂದೆ ಇಬ್ಬರು ಊಟ ಮಾಡ್ತಿದ್ವಿ. ನಮ್ಮ ತಂದೆ ಒಂದು ಮಾತು ಹೇಳೋರು, ಊಟಕ್ಕೆ ಕೂತಿದ್ಯಾ, ಆ ಊಟ ಖಾಲಿ ಆಗೋರ್ಗೂ ಕತ್ತಿ ಎತ್ತಬಾರ್ದು ಮೇಲೆ. ಒಂದು ವೇಳೆ ಕತ್ತಿ ಎತ್ತಿದ್ರೆ ಈಶ್ವರ ಬಂದು ಕತ್ತನ್ನು ಕಡಿದು ಬಿಡ್ತಾನೆ. ಒಂದು ವೇಳೆ ನಾನು ಬೇರೆ ಯಾವುದೋ ಕಾರಣಕ್ಕೆ ಕತ್ತಿ ಎತ್ತಿದ್ರೆ ನಮ್ಮ ತಂದೆ ನನ್ನ ಕತ್ತ ಮೇಲೆ ಹೊಡೆಯೋರು. ನಮ್ಮ ತಂದೆ ಅಂದರೆ ತುಂಬ ಭಯ, ಅವರು ತುಂಬ ದೈವ ಭಕ್ತರು. ಸೊ ಇಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ಕೊಂಡು ನಾವು ಬೆಳೀತಾ ಬಂದ್ವಿ. ಆ ಭಯ ಅನ್ನುವಂಥದ್ದು, ಆ ಭಕ್ತಿ ಅನ್ನುವಂಥದ್ದು, ಅದರಲ್ಲಿ ನಾವು ಒಂದು ವೇಳೆ ಏನಾದರೂ ನಾವು ಸಿಲುಕ ಹಾಕೊಂಡಿದ್ದಿದ್ರೆ ನಾವು ಈ
ಮೂಢರು ಅಥವಾ ಏನು ಸಾಂಪ್ರದಾಯಿಕ ಕುಟುಂಬಗಳು, ಮೂಢನಂಬಿಕೆಗಳನ್ನು ನಂಬುವಂಥದ್ದು, ಅನೇಕ ಆಚಾರ ವಿಚಾರಗಳನ್ನು ನಾವು ಪಾಲಿಸ್ಕೊಂಡು ಹೋಗುವಂಥ ಒಂದು ಜನಾಂಗವಾಗಿ ಬೆಳಿತಿದ್ವಿ ಅನ್ನೋ ಗೊತ್ತಿಲ್ಲ ನಮಗೆ. ಎಲ್ಲಿ ಇದು ನನ್ನ ಹಾದಿ ಅಲ್ಲ ಅಂತ ನಿಮಗೆ ಯಾವ ಒಂದು ದಿನ ಅಥವಾ ಯಾವ ಒಂದು ಸನ್ನಿವೇಶ, ಯಾರು ನಿಮ್ಮನ್ನು ಇದು ಒಂದು ವೇಳೆ ಇದು ನನ್ನ ಒಂದು ಹಾದಿ ಅಲ್ಲ, ಪ್ರಾಬಬ್ಲಿ ಐ ಆಮ್ ವಾಕಿಂಗ್ ಇನ್ ದ ರಾಂಗ್ ರೋಡ್ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ನನಗೆ ಅದು ಅನಿಸಿದ್ದು ತುಂಬ ರೀಸೆಂಟಾಗಿ. ಆದರೆ ಇನ್ನೂ ಸ್ವಲ್ಪ ಕೆಳಗಡೆ ಹೋದಾಗ ಯೇಸು ಸ್ವಾಮಿಯನ್ನು ಕಾಣುವಂಥ ಒಂದು ಸನ್ನಿವೇಶಗಳು ನಮ್ಮ ಕಣ್ಮುಂದೆ ಬಂತು. ಹೇಗೆ ಅಂತ ನಾನು ಹೇಳಬೇಕಂದ್ರೆ, ವಿಜಯನಗರ, ಈಗೇನು MC ಲೇಔಟ್ ಅಂತ ಕರಿತೀವಿ, ಈಗಲೂ ವಿಜಯನಗರ ಇದೆ. ಆ ವಿಜಯನಗರದಲ್ಲಿ ನಮ್ಮ ತಂದೆ ಸಂಪಾದನೆ ಮಾಡಿದ್ದು 2 ಸೈಟ್ಗಳಿತ್ತು. ಇವತ್ತು ಒಂದೊಂದು ಸೈಟ್ ಏನಿಲ್ಲ ಅಂದ್ರೆ 20 ಕೋಟಿ 25 ಕೋಟಿ ಇದೆ. ಆದರೆ ನಾನು ಹುಟ್ಟೋದಕ್ಕಿಂತ ಮುಂಚೆನೆ ನಮ್ಮ ತಂದೆ ಅದನ್ನ ಬೇರೆ ಯಾವುದೋ ದುಶ್ಚಟಕ್ಕೆ ಒಳಗಾಗಿ ಅದನ್ನ ಬೇರೆಯವರಿಗೆ ಕಡಿಮೆ ದರದಲ್ಲಿ ಮಾರಿದ್ರು. ಅಲ್ಲಿ ಬಂದಂತ ಹಣವನ್ನು ತೆಗೆದುಕೊಂಡು ಇವಾಗ ಸುಂಕದಕಟ್ಟೆಯಲ್ಲಿ ಇರತಕ್ಕಂಥ ಜಾಗವನ್ನು ಕೊಂಡ್ಕೊಂಡ್ವಿ. ನಾವು ಆ ಜಾಗವನ್ನು ಕೊಂಡ್ಕೊಂಡಾಗ ಅಲ್ಲಿದ್ದು ಕೇವಲ 6 ಮನೆಗಳು ಮಾತ್ರ. ಆ 6 ಮನೆ, ಆ ಜಾಗವನ್ನು ಬಿಟ್ಟು ಸ್ವಲ್ಪ ಒಂದು ಅರ್ಧ ಪರ್ಲಾಂಗ್ ಏನಾದರೂ ನಾವು ಸ್ವಲ್ಪ ದೂರ ಹೋದರೆ ಅಲ್ಲಿ ಸ್ವಲ್ಪ ಒಂದು 2-3 ಮನೆಗಳು ಕಾಣೋದು. ಅಲ್ಲಿಗೆ ಒಬ್ರು ಇಂದ್ರಮ್ಮ ಅಂತ ಒಬ್ರು ಬಾಡಿಗೆಗೆ ಅಂತ ಬಂದರು. ಅವರು ಅಡ್ವೆಂಟಿಸ್ಟ್ ಆಗಿದ್ರು, ಕ್ರೈಸ್ತರಾಗಿದ್ರು. ಪ್ರತಿ ಶನಿವಾರ ಅವ್ರ ಮನೆಯಲ್ಲೇ ಆರಾಧನೆ ಮಾಡ್ತಾ ಇದ್ರು. ವಂಡರ್ಫುಲ್. ಅವ್ರ ಮನೇಲಿ ಅವ್ರ ಯಜಮಾನರು ಶ್ರೀನಿವಾಸುಲು ಅಂತ, ಅವ್ರ ಮಗ ಬಾಬು, ಅವ್ರ ದೊಡ್ಡ ಮಗಳು ಭಾರತಿ, ಚಿಕ್ಕ ಮಗಳು ಪ್ರೇಮ. ಯಾಕೆಂದ್ರೆ ಅದು ಚಿಕ್ಕ ಕುಟುಂಬ, ಅದು ತುಂಬಾ ಆಪ್ತ ಕುಟುಂಬ ನಮಗೆ. ಯಾಕೆಂದ್ರೆ ಅದಕ್ಕಾಗಿ ಅವರ ಮಕ್ಕಳ ಎಲ್ಲರೂ ಹೆಸರು ನಮ್ಮ ಬಾಯಲ್ಲಿದೆ. ಅವ್ರ ಮನೆ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಜಲ್ರಿ ಸೌಂಡ್ ಕೇಳೋದು. ಅವ್ರು ತುಂಬಾ ಚೆನ್ನಾಗಿ ರಾಗ ಹಾಡ್ತಿದ್ರು, ಅವರೇ ಬಾರಿಸ್ತಾ ಇದ್ರು ಕೂಡ ಇಂದ್ರಮ್ಮ ಅನ್ನೋರು. ಏನು ಇವ್ರ ಮನೇಲಿ ಏನೋ ಒಂದು ರಾಗ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ನಾವು ಸಣ್ಣ ಸಣ್ಣ ಮಕ್ಕಳು ಹೋಗಿ ಒಳಗಡೆ ಕೂತ್ಕೊಳ್ತಿದ್ವಿ. ವಂಡರ್ಫುಲ್. ಇದ್ರ ಬಗ್ಗೆ ತುಂಬ ಸ್ವಾರಸ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಒಂದು ಜೀವನ ನಡೀತಾ ಇದೆ. ಇದ್ರ ಬಗ್ಗೆ ಇನ್ನೂ ನಾವು ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ಬೋಧಕರಾಗಿರ್ತಕ್ಕಂಥ ರವಿಚಂದ್ರ ಅವರ ಬಾಲ್ಯ ಜೀವನವನ್ನು ನೋಡ್ತಾ ಇದ್ದೀವಿ. ಯಾವ ರೀತಿ ನಾಟ್ ಫಾರ್ ಸೇಲ್ ಹಂತಕ್ಕೆ ಅವರು ಬಂದಿದ್ದಾರೆ ಅಂತಕ್ಕಂಥದ್ದಾಗಿ. ಒಂದು ಸಣ್ಣ ವಿರಾಮದ ನಂತರ ಬೋಧಕರಾಗಿರ್ತಕ್ಕಂಥ ರವಿ ಅವರು ನಿಮಗೋಸ್ಕರ ಇಲ್ಲೇ ಕಾಯ್ದೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಬೋಧಕರಾಗಿರ್ತಕ್ಕಂಥ ರವಿ ಅವರು ತಮ್ಮ ಸ್ವಾರಸ್ಯವಾಗಿರ್ತಕ್ಕಂಥ ಜೀವನದ ಬಗ್ಗೆ ನಮಗೆ ಒಂದು ಇಣುಕನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮುಂದುವರಿಸಿ. ನೀವು ಒಂದು ಕ್ರೈಸ್ತಿಯ ಕುಟುಂಬ, ನಿಮ್ಮ ಸುಂಕದಕಟ್ಟೆ ಆ ವಠಾರಕ್ಕೆ ಬರ್ತದೆ. ಅವರು ನಿಮ್ಮನ್ನು ತಮ್ಮ ವಾದ್ಯಗಳ ಮೂಲಕ ಅಥವಾ ಸಂಗೀತದ ಆ ಸುಮಧುರವಾಗಿರ್ತಕ್ಕಂಥ ಗಾನದ ಮೂಲಕ ನಿಮ್ಮನ್ನು ಸೆಳೀತಾರೆ ಅವರ ಮನೆಗೆ. ಆಮೇಲೆ ಏನಾಯಿತು? ನಿಮ್ಗೆ ವಯಸ್ಸು ಎಷ್ಟಿತ್ತು ಆವಾಗ? ಅವ್ರ ಮನೆಗೆ ನಾವು ಹೋದಾಗ ನನಗೆ ಅಷ್ಟು ಸರಿಯಾದಂಥ ರೀತಿಯಲ್ಲಿ ನಿಖರವಾಗಿ ನೆನಪಿಲ್ಲ. ಆದರೆ ಒಂದು 4ನೇ ಕ್ಲಾಸ್ ಓದ್ತಾ ಇರ್ಬೋದು, 3ನೇ ಕ್ಲಾಸ್ ಓದ್ತಾ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಆ ಚಿಕ್ಕ ಪ್ರಾಯ ಆಟ ಆಡ್ತಿದ್ವಿ ನಾವು. ಏಕೆಂದರೆ ಶನಿವಾರ ನಾವು ಸರಿಯಾಗಿ ಅದು ಅರ್ಧ ದಿನ ಶಾಲೆ, ಅವಾಗ ಸ್ಕೂಲ್ಗೆ ಹೋಗ್ತಿರಲಿಲ್ಲ ಸರಿಯಾಗಿ. ಓಡಾಡುವಾಗ ಅವ್ರ ಮನೆಯಿಂದ ಒಂದು ಶಬ್ದ ಬರೋದು. ಅವರು ಪ್ರತಿ ಶನಿವಾರ ರಾಗಗಳನ್ನು ಹಾಡ್ತಿದ್ರು. ಅವ್ರು ಹೋಗಿ ನಾವು ಬಾಗಿಲಲ್ಲಿ ನಿಂತ್ಕೊಂಡಾಗ ಅವ್ರು ಒಳಗಡೆ ಕರೆಯೋರು, ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅಂತ. ಆ ಮ್ಯೂಸಿಕ್ ಅಂತ ಏನಿತ್ತು, ಆ ರಾಗ ಅನ್ನೋದೇನಿತ್ತು ನನ್ನ ಮನಸ್ಸಿಗೆ ಹೋಯ್ತದು. ನನಗೆ ಚಿಕ್ಕ ವಯಸ್ಸಿಂದ ತಬಲಾ ಕಲಿಬೇಕು ಅಂತ ತುಂಬ ಆಸೆ. ಆದರೆ ಅದು ಇದುವರೆಗೂ ಈಡೇರಲಿಲ್ಲ. ಯಾವಾಗ ಅಲ್ಲಿ ಶಬ್ದಗಳನ್ನು ಕೇಳಿದೆ, ವಾದ್ಯಗಳನ್ನು ಕೇಳಿದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಳಗಡೆ ಕೂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಅವ್ರು ನಾನು ಕೇಳಿದ್ರು. ಅಲ್ಲಿದ್ದಿದ್ದೆ ಹಾರ್ಡ್ಲಿ ಒಂದು 10 to 15 ಹೌಸಸ್ ಅಷ್ಟೇ. ಆ ಸಂದರ್ಭದಲ್ಲಿ ನಾನು ಈಸಿಯಾಗಿ ಹೇಳಿದೆ, ಆ ಜಾಗಕ್ಕೆ ಹೋದರೆ ಅಲ್ಲಿ ಬಲಗಡೆ ತಿರುಗಿದ್ರೆ ಅದೇ ನಮ್ಮ ಮನೆ ಅಂತ. ಅವರು ಅದನ್ನು ಕೇಳಿಸ್ಕೊಂಡ್ರು. ಅದಾದ ನಂತರ ಅವರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆ ತುಂಬ ಸ್ಟ್ರಿಕ್ಟು, ಅಂದರೆ ಅವರು ಸಂಪ್ರದಾಯವಾದಿಗಳು. ನಮ್ಮ ಕುಟುಂಬ, ನಮ್ಮ ತಾಯಿನೂ ಅಷ್ಟೇ. ಪ್ರತಿ ದಿನ ಒಂದೊಂದು ವಾರ ಅಂತ ಅಂದ್ಬಿಟ್ಟು ಮಡಿ ಮಾಡ್ತಿದ್ರು. ಅದರ ಜೊತೆ ನಮಗೆ ಇಷ್ಟ ಆಗಿರ್ತಕ್ಕಂಥದ್ದು ರಾಗಗಳಷ್ಟೇ. ಅವರು ಮನೆಗೆ ವಿಸಿಟ್ ಮಾಡಿದಾಗ ನಮ್ಮ ತಂದೆ ಅವ್ರನ್ನ ಎಷ್ಟೋ ಸರಿ ಬೈದಿದ್ದುಂಟು, ಇಂದ್ರಮ್ಮ ಅವ್ರನ್ನ ಹೊಡೆದಿದ್ದು ಉಂಟು. ಇನ್ನೊಂದು ಸತಿ ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ನಮ್ಮ ಮನೆ ಒಳಗಡೆ ಏನಾದರೂ ಬಂದರೆ ನಾನು ಸಾಯಿಸ್ಬಿಡ್ತೀನಿ. ಯಾಕೆಂದರೆ ನಮ್ಮ ತಂದೆ ಆಗ ಸ್ವಲ್ಪ ದುಶ್ಚಟದಲ್ಲೂ ಸಹ ಇದ್ದರು. ಸಾಯಂಕಾಲ ಆದರೆ ಎಲ್ಲ ಒಂದು ಕಡೆ ಸ್ವಲ್ಪ ಅವರು ಡ್ರಿಂಕ್ಸ್ ಮಾಡ್ತಾಯಿದ್ರು. ಅವ್ರನ್ನ ಕಂಡ್ರೆ ನಮ್ಮ ತಂದೆ ಬರ್ತಾ ಇದ್ದಾರೆ ಅಂದರೆ ನಾವೇ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಹಡಿಕೊಂಡು ಕೂತ್ಕೊಳ್ತಿದ್ವಿ. ಅಷ್ಟು ಭಯಂಕರವಾದಂಥ ಒಂದು ದೃಶ್ಯಗಳವಾಗ. ಆ ಸಂದರ್ಭದಲ್ಲಿ ಇಂದ್ರಮ್ಮ ಅವರು ಬಂದಾಗ ಎಷ್ಟೋ ಸಾರಿ ಬೈದಿದ್ದಾರೆ, ಹೊಡೆದಿದ್ದಾರೆ. ಅವ್ರು ಇಲ್ಲದೇ ಇದ್ದಾಗ ಬಂದು ನಮ್ಮನ್ನು ಮತ್ತು ನಮ್ಮ ತಾಯಿಯನ್ನು ಸಂಧಿಸ್ಕೊಂಡು ಹೋಗ್ತಾಯಿದ್ರು ಇಂದ್ರಮ್ಮವರು. ಇಂತಹ ಪರಿಸ್ಥಿತಿಗಳು ಬಂದಾಗ ಅವರು ಪ್ರತಿ ಸತಿ ಬಂದಾಗೆಲ್ಲ ನಮ್ಮ ತಾಯಿಯವ್ರು ಹೇಳ್ತಿದ್ರು, ಜಯಮ್ ಅವರೇ, ಯೇಸು ಸ್ವಾಮಿ ಖಂಡಿತ ನಿಮ್ಮ ಜೊತೆ ಇರ್ತಾರೆ, ನಿಮ್ಮೆಲ್ಲ ಕಷ್ಟಗಳನ್ನು ದೇವರು ಖಂಡಿತ ತೀರಿಸ್ತಾರೆ. ಇವತ್ತು ನೀವೇನು ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ರೆ ಅದು ಯಾವುದೂ ಸಹ ನಿಜವಾದಂಥ ದೇವರಲ್ಲ. ನೀವು ಯಾಕೆ ನಮ್ಮ ಮನೆಗೆ ಬರಬಾರ್ದು, ಅಲ್ಲಿ ಆರಾಧನೆ ಮಾಡ್ತೀವಿ, ಯೇಸು ಸ್ವಾಮಿನ ಯಾಕೆ ನೀವು ನಂಬಾರ್ದು ಅಂತ ಹೇಳಿ ನಮ್ಮ ತಾಯಿನೂ ಎಷ್ಟೋ ಸಾರಿ ಬೈದಿದ್ದಾರೆ. ಹೋಗಮ್ಮ,
ಯಾವುದೋ ದೇವ್ರನ್ನ ನೀನು ಹುಡ್ಕೊಂಡು ಬಂದಿದ್ಯಾ. ನಾವು ಹುಟ್ಟಿದಾಗಿಂದ ನಮ್ಮ ತಂದೆ ನಮ್ಮ ತಾತಂದರ ಒಂದು ಪರಂಪರೆ ಏನಿದೆ ಅದೆಲ್ಲವೂ ಸಹ ಈ ಒಂದು ದೇವಸ್ಥಾನದಲ್ಲಿ ನಾವು ಕಳೀತಾ ಇದ್ದೀವಿ. ಇನ್ನು ಮುಂದೆಯೂ ಸಹ ನಾವು ಅದೇ ರೀತಿ ಕಳಿತೀವಿ. ಕ್ರಮೇಣ ಅವ್ರ ಕುಟುಂಬಕ್ಕೆ ಹೋಗಿ ಆ ರಾಗಗಳನ್ನ ನೋಡ್ತಾ ನೋಡ್ತಾ ಅವರು ನಮ್ಮ ಮನೆಗೆ ಸಂಧಿಸ್ತಾ ಪವಿತ್ರಾತ್ಮ ಕೆಲಸ ಮಾಡ್ತು. ಯಾವ ನಮ್ಮ ತಂದೆ ಅವ್ರ ಮೇಲೆ ಕೈ ಎತ್ತಿದ್ರು ಅಂತ ನಾವು ಹೇಳಿದ್ವಿ, ಮೊದಲು ನಮ್ಮ ತಂದೆನೇ ದೀಕ್ಷಾಸ್ಥಾನ ತಗೊಂಡ್ರು ಅಂತ ಹೇಳಿದ್ರೆ ಖಂಡಿತ ಅದು ಆಶ್ಚರ್ಯಕರವಾದಂಥ ಸಂಗತಿ. ದೇವರು ವಿಶೇಷವಾಗಿ ನಮ್ಮ ತಂದೆಯ ಜೊತೆಯಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ ಅವರು ಒಂದು ಸಾರಿ ತೀರ್ಮಾನ ಮಾಡ್ತಾರೆ, ಹೌದು ನನ್ನ ಜೀವಿತವನ್ನು ನಾನು ಯೇಸು ಸ್ವಾಮಿಗೆ ಅರ್ಪಿಸ್ಕೊಡ್ಬೇಕೆಂಬುದಾಗಿ. ಮೊಟ್ಟ ಮೊದಲನೇದಾಗಿ ಅವರು ದೀಕ್ಷಾಸ್ಥಾನ ತಗೊಂಡು ಮನೆಗೆ ಬರ್ತಾರೆ. ನಮ್ಮ ತಾಯಿಗೆ ಆಶ್ಚರ್ಯ ಆಗುತ್ತೆ, ಈ ವ್ಯಕ್ತಿನ ದೀಕ್ಷಾಸ್ಥಾನ ತಗೊಂಡಿದ್ದು, ಈ ವ್ಯಕ್ತಿ ಆಕೆಗೆ ಹೊಡೆದಿದ್ದಾರೆ ಬೈದಿದ್ದಾರೆ, ನಾನು ಚರ್ಚ್ಗೆ ಹೋಗಲ್ಲ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಒಂದು ಯೇಸು ಸ್ವಾಮಿ ನಂಬಿಕೊಂಡು ಸಭೆಗೆ ಬರ್ತಾ ಇದ್ದಾರೆ ಅಂದರೆ ಅದು ಒಂದು ದೊಡ್ಡ ಆಶೀರ್ವಾದವೇ ಸರಿ ಎಂಬುದಾಗಿ ಅವ್ರನ್ನ ಹಿಂಬಾಲಿಸಿ ನಮ್ಮ ತಾಯಿ ಮತ್ತು ನಮ್ಮ ಅಣ್ಣ ನಾವೆಲ್ಲರೂ ಸಹ ದೀಕ್ಷಾಸ್ಥಾನಕ್ಕೆ ಮುಂದೆ ಹೋದ್ವಿ. ಈಗ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳೇನು ಇದಾದ ಮೇಲೆ? ಈಗ ನಿಮ್ಮ ತಂದೆ ಬಂದು ದೀಕ್ಷೆಯನ್ನು ಪಡಿತಾರೆ, ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆದಂಥ ಬದಲಾವಣೆ ಏನು? ಒಂದು ಸಾರಿ ನನಗೆ ಜ್ಞಾಪಕ ಇರುವ ಹಾಗೆ ನನ್ನ ವಯಸ್ಸು 12 ವರ್ಷ 13 ವರ್ಷ. ನಾನು ಹೈಸ್ಕೂಲ್ ಓದ್ತಾ ಇದ್ದೆ. ಹೈಸ್ಕೂಲ್ ಓದುವಾಗ ನನಗೊಂದು ಸಮಸ್ಯೆ ಆಯಿತು, ದೈಹಿಕವಾದಂಥ ಸಮಸ್ಯೆ ಆಯಿತು. ಆ ಸಮಸ್ಯೆ ಇದುವರೆಗೂ ಏನು ಅಂತ ನನಗೆ ಗೊತ್ತಿಲ್ಲ, ಯಾಕೆಂದರೆ ಆಗ ನಮ್ಮ ತಾಯಿ ನೋಡ್ಕೊಳ್ತಾ ಇದ್ದ ಪ್ರಯುಕ್ತವಾಗಿ. ಯಾವಾಗ ನನಗೆ ಒಂದು ದೈಹಿಕವಾದಂಥ ಅನಾರೋಗ್ಯ ಮುತ್ಕೊಳ್ತು, ಆ ಸಂದರ್ಭದಲ್ಲಿ ಅವರು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಬೆಂಗಳೂರಲ್ಲಿ ಆಗ ಇದ್ದಂಥ ಒಂದು ದೊಡ್ಡ ಆಸ್ಪತ್ರೆ ಇರ್ಬೋದು, ಒಂದು ದೊಡ್ಡದು ಕಿಮ್ಸ್ ಆಸ್ಪತ್ರೆ, ಕೆಂಪೇಗೌಡ ಹಾಸ್ಪಿಟ್ಲ್ ಇರ್ಬೋದು, ನಿಮ್ಯಾನ್ಸ್ ಹಾಸ್ಪಿಟ್ಲ್ ಇರ್ಬೋದು, ವಿಕ್ಟೋರಿಯಾ ಇರ್ಬೋದು, ಇದೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಡೆ ಕರ್ಕೊಂಡು ಹೋದಾಗ ಅವರೆಲ್ಲ ಹೇಳಿದ್ದೇನೆಂದರೆ, ಈ ಮಗು ಇನ್ನು ಅರ್ಧ ಗಂಟೆಯಲ್ಲಿ ಸತ್ತೋಗುತ್ತೆ. ಒಂದು ವೇಳೆ ಈ ಮಗುನೇನಾದರೂ ನಾವೇನಾದರೂ ಅಡ್ಮಿಟ್ ಮಾಡಿಕೊಂಡ್ರೆ ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರುತ್ತೆ. ಯಾಕೆಂದರೆ ನಿಮಗೂ ಗೊತ್ತು, ಒಂದು ವೇಳೆ ಒಳಗಡೆ ಹೋಗಿದ ತಕ್ಷಣ ಸತ್ತೋದ್ರೆ ಅವರು ಬಂಧು ಮಿತ್ರರು, ಅಲ್ಲಿರ್ತಕ್ಕಂಥ ಒಂದು ಜನಸಮೂಹ ಯಾವ ರೀತಿ ಆ ಆಸ್ಪತ್ರೆಯ ಒಂದು ಆಡಳಿತ ವರ್ಗದ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅಂತ. ಸೊ ಇದೆಲ್ಲವನ್ನು ಅವರು ಮನಗೊಂಡು ಅವರು ಆಸ್ಪತ್ರೆಯವರು ಏನು ಹೇಳ್ತಿದ್ರು ಅಂದರೆ, ಇನ್ನು ಅರ್ಧ ಗಂಟೆ ಒಂದು ವೇಳೆ ಈ ಮಗು ನಮ್ಮ ಆಸ್ಪತ್ರೆಯಲ್ಲಿದೆ ಸತ್ತೋಗ್ತದೆ, ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರುತ್ತೆ, ದಯವಿಟ್ಟು ಈ ಮಗುನ ನೀವು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಹೀಗೆ 4-5 ಆಸ್ಪತ್ರೆಯವರು ನಮ್ಮನ್ನು ಹೊರಗಡೆ ಕಳಿಸ್ಬಿಟ್ರು. ಯಾವಾಗ ನಾವು ಇದನ್ನು ಓಡಾಡುವಾಗ ಒಂದು ಆಟೋದಲ್ಲಿ ಪ್ರಯಾಣ ಮಾಡ್ತಿದ್ವಿ. ಒಂದು ಆಟೋದಲ್ಲಿ ಪ್ರಯಾಣ ಮಾಡುವಾಗ ನನಗೆ ಅರೆ ಪ್ರಜ್ಞೆ ಇತ್ತು, ನನಗೆ ಪೂರ್ಣ ಪ್ರಜ್ಞೆ ಇರಲಿಲ್ಲ. ಅನ್ಕಾನ್ಷಿಯಸ್ ಸ್ಟೇಜ್ ಅಂತ ಏನು ಕರಿತೀವಿ. ಆ ರೀತಿ ನನಗೆ ಆ ಪ್ರಜ್ಞಾಹೀನತೆಯ ಒಂದು ಸ್ಥಿತಿಯಲ್ಲಿದ್ದಾಗ ನನ್ನ ಮನಸ್ಸಿಂದ ಒಂದು ಮಾತು ನಾನು ಮಾತಾಡ್ತಾ ಇದ್ದೀನಿ, ಅದು ನನಗೆ ಗೊತ್ತಿಲ್ಲ, ನಮ್ಮ ತಾಯಿ ಕೇಳಿಸ್ಕೊಂಡ್ರಂತೆ. ನಾನು ಏನು ಹೇಳ್ತಿದ್ದೆ ಅಂದರೆ, ಅಮ್ಮ ನಾನು ಬೇಗ ಮನೆಗೆ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ, ದಯವಿಟ್ಟು ನನ್ನನ್ನು ಬೇಗ ಮನೆಗೆ ಕರ್ಕೊಂಡು ಹೋಗು. ಯಾವಾಗ ನನ್ನ ಬಾಯಿಂದ ಈ ಮಾತು ನಮ್ಮ ತಾಯಿ ಕೇಳಿಸ್ಕೊಂಡ್ರು, ಅವ್ರಿಗೆ ಆಲೋಚನೆ ಬಂದಿದ್ದೇನೆಂದರೆ, ಓಹೋ ಮೋಸ್ಟ್ಲಿ ನನ್ನ ಮಗ ತನ್ನ ಕೊನೆ ಉಸಿರನ್ನು ಮನೇಲಿ ಬಿಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ನನ್ನ ಮಗನ ಒಂದು ಕೊನೆ ಆಸೆಯನ್ನು ತೀರಿಸೋಣ ಅಂತ ಹೇಳಿ ಆಟೋ ಡ್ರೈವರ್ಗೆ ಹೇಳ್ತಾರೆ, ನೋಡಪ್ಪ ನೀನು ಯಾವ ಆಸ್ಪತ್ರೆಗೂ ಹೋಗೋದು ಬೇಡ, ಈಗ ನೇರವಾಗಿ ನಮ್ಮ ಮನೆಗೆ ಹೋಗ್ಬಿಡು, ನನ್ನ ಮಗ ಮಾರ್ಗ ಮಧ್ಯದಲ್ಲಿ ಸಾಯೋದು ನನಗೆ ಇಷ್ಟ ಇಲ್ಲ ಅನ್ನುವಂಥ ಒಂದು ನಿಶ್ಚಯಕ್ಕೆ ಬರ್ತಾರೆ. ಯಾವಾಗ ಆ ಆಟೋ ಡ್ರೈವರ್ಗೆ ಆ ಮಾತನ್ನು ಹೇಳಿದ್ರು, ಆಟೋ ಡ್ರೈವರು ಆಟೋವನ್ನು ಜೋರಾಗಿ ಒಂದು ಫಾಸ್ಟಾಗಿ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಇದ್ದಕ್ಕಿದ್ದ ಹಾಗೆ ಏನಾಯಿತು ಗೊತ್ತಿಲ್ಲ ಬೋಧಕರೇ, ಆಟೋ ಡ್ರೈವರು ಒಂದು ಕಡೆ ಆಟೋನ ನಿಲ್ಲಿಸ್ತಾನೆ. ನಮ್ಮ ತಾಯಿ ಕೇಳ್ತಾರೆ, ಯಾಕಪ್ಪ ಇಲ್ಲಿ ಆಟೋ ನಿಲ್ಲಿಸಿದೆ ಅಂತ. ಅದಕ್ಕೆ ಆಟೋ ಡ್ರೈವರ್ ಹೇಳಿದ್ದಿಷ್ಟೇ, ಅಮ್ಮ ಇಲ್ಲೊಂದು ಆಸ್ಪತ್ರೆ ಇದೆ, ಇದೊಂದು ಆಸ್ಪತ್ರೆಗೆ ಹೋಗೋಣ, ಹೋಗ್ಬಿಟ್ಟು ಆಮೇಲೆ ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ಹೇಳ್ತಾ ಇದ್ದೀನಿ, ಅಮ್ಮ ನಾನು ಬೇಗ ಮನೆಗೆ ಹೋಗ್ಬೇಕು ಅಂತ. ನಮ್ಮ ತಾಯಿ ಹೇಳ್ತಿದ್ರೆ, ನನ್ನ ಮಗ ಮಾರ್ಗ ಮಧ್ಯದಲ್ಲಿ ಸತ್ತೋಗ್ತಾನಪ್ಪ, ಅವನ ಆಸೆ ಕಡೆ ಆಸೆ ಪೂರ್ತಿ ಮಾಡೋಣ, ದಯವಿಟ್ಟು ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ. ಆದರೆ ಆಟೋ ಡ್ರೈವರು ತುಂಬ ಅವನು ಎಷ್ಟು ಹಠ ಮಾಡ್ತಿದ್ದಾನೆ ಅಂದರೆ, ಇಲ್ಲ ಈ ಆಸ್ಪತ್ರೆ ನೋಡಿಕೊಂಡೇ ನಾನು ನಿಮ್ಮನ್ನು ಮನೆ ಕರ್ಕೊಂಡು ಹೋಗ್ತೀನಿ, ನೀವೇನು ಮಾಡಿದ್ರೂ ಪರವಾಗಿಲ್ಲ ನನ್ನ ಅಂತ ಹೇಳಿ ಅವನ ಬಲವಂತದ ಮೇಲೆ ನಾವು ಆಸ್ಪತ್ರೆ ಒಳಗಡೆ ಹೋಗಬೇಕಾದಂಥ ಒಂದು ಪ್ರಸಂಗ ಬಂತು. ಆ ಸಂದರ್ಭ ಖಂಡಿತವಾಗಿ ಸಹ ಇವತ್ತಿಗೆ ನಾನು ಹೇಳ್ತೇನೆ, ಆತನ ಮೇಲೆ ದೇವರು ಪವಿತ್ರಾತ್ಮ ಕೊಟ್ಟರು, ಪವಿತ್ರಾತ್ಮನ ಆಲೋಚನೆಗಳು ಆತನ ಮನಸ್ಸಿಗೆ ಬಂತು, ದೇವರು ಆತನ ಮುಖಾಂತರ ನಮ್ಮನ್ನು ಆಸ್ಪತ್ರೆಗೆ ನಡೆಸಿದ್ರು. ಆಸ್ಪತ್ರೆಗೆ ಹೋಗಿದ ತಕ್ಷಣ ಅನ್ಕಾನ್ಷಿಯಸಲ್ಲಿ ಇದ್ದಂಥ ನನ್ನನ್ನು ಆಸ್ಪತ್ರೆಯಲ್ಲೂ ದಾಖಲಾತಿ ಮಾಡಿಕೊಂಡ್ರು, ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ 3-4 ದಿವಸ ನನಗೆ ಪ್ರಜ್ಞೆ ಬರಲಿಲ್ಲ. ನಮ್ಮ ತಾಯಿ ಅವತ್ತು ರಾತ್ರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವತ್ತು ರಾತ್ರಿ ಶವದ ರೀತಿಯಲ್ಲಿದ್ದಂಥ ನನ್ನ ದೇಹದ ಆ ಒಂದು ಹಾಸಿಗೆ ಕೆಳಗಡೆ ಕೂತ್ಕೊಂಡು ಮೊಣಕಾಲೂರಿ ದೇವರಲ್ಲಿ ಮಾಡಿದ ಒಂದು ಪ್ರಾರ್ಥನೆ, ಸ್ವಾಮಿ ನಿನ್ನ ಚಿತ್ತ ಇದ್ದರೆ ಮಗನನ್ನು ಉಳಿಸು,
ಒಂದು ವೇಳೆ ನೀನು ಉಳಿಸ್ಕೊಟ್ರೆ ಇವನನ್ನು ನಿನ್ನ ಸೇವೆಗೆ ನಾನು ಪ್ರತಿಷ್ಠೆ ಪಡಿಸ್ತೀನಿ ಅಂತ ಅದೊಂದು ಮಾತನ್ನು ಅವರು ಪ್ರಾರ್ಥನೆ ಮುಖಾಂತರ ದೇವ್ರ ಹತ್ರ ಕೇಳ್ಕೊಂಡ್ರು. ಅದಾದ ನಂತರ ನಾನು ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಬದುಕೊಳ್ಳದೆ ದೇವರ ನಮಗೆ ನಾನು ಇವತ್ತು ನಾನು ಸ್ತೋತ್ರಗಳನ್ನ ಸಲ್ಲಿಸ್ತೇನೆ. ವಂಡರ್ಫುಲ್. ಎಲ್ಲೋ ಒಂದು ಕಡೆ ದೇವರು ನಮ್ಮೆಲ್ಲರಿಗೂ ಸೌಲನಿಂದ ಪೌಲನಾಗುವಂಥ ಒಂದು ಸಂದರ್ಭಗಳನ್ನು ಕೊಡ್ತಾನೆ. ಆದರೆ ಒಂದು ಆಟೋ ಡ್ರೈವರ್ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದಾನೆ. ಇದರ ಬಗ್ಗೆ ಇನ್ನೂ ನಾವು ಮಾತಾಡೋಣ ಮುಂದಿನ ಭಾಗದಲ್ಲಿ. ಒಂದು ಸಣ್ಣ ವಿರಾಮ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ತುಂಬ ಸ್ವಾರಸ್ಯವಾಗಿರ್ತಕ್ಕಂಥ ಒಂದು ಕ್ರೈಸ್ತಿಯ ಪ್ರಯಾಣದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಾಟ್ ಫಾರ್ ಸೇಲ್ ಬೋಧಕರಾದ ರವಿಚಂದ್ರ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ಸ್ವಾರಸ್ಯವಾಗಿರ್ತಕ್ಕಂಥ ಕ್ರೈಸ್ತಿಯ ಪ್ರಯಾಣದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲೂ ನಾಟ್ ಫಾರ್ ಸೇಲ್, ಮಾರಾಟಕ್ಕಿಲ್ಲ, ಯೇಸು ಕ್ರಿಸ್ತನಿಗೋಸ್ಕರ ನಮ್ಮ ಜೀವನ ಎಂಬತಕ್ಕಂಥ ರೀತಿಯಲ್ಲಿ ಸ್ವಾರಸ್ಯವಾಗಿರ್ತಕ್ಕಂಥ ಒಂದು ಸಾಕ್ಷಿ. ಚಿಕ್ಕ ವಯಸ್ಸಿನಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಕುಟುಂಬ, ಪೂಜೆ ಪುರಸ್ಕಾರ ತುಂಬಿರ್ತಕ್ಕಂಥ ಒಂದು ಕುಟುಂಬ. ಇದರಿಂದ ಹೊರಬರಲು ತುಂಬ ಕಷ್ಟ ಅಂತ ಎಷ್ಟೋ ಜನರು ಹೇಳ್ತಾರೆ. ಹಂಗಂದರೆ ಈಗ ನಾವು ಪಿತ್ರಾರ್ಜಿತವಾಗಿ ಅಥವಾ ನಾವು ಬಹಳ ವರ್ಷಗಳಿಂದ ನಾವು ಇದನ್ನು ಮಾಡ್ಕೊಂಡ್ಬಂದಿದ್ದೀವಿ. ಆ ಒಂದು ಬದಲಾವಣೆ ಯಾವ ರೀತಿ ಆಯಿತು ಅಂತ ಕೂಡ ನೀವು ಹೇಳಿದ್ರಿ. ಆದರೆ ಈ ಒಂದು ಆಸ್ಪತ್ರೆ ಘಟನೆಯ ನಂತರ ಎಲ್ಲಾದರೂ ನಿಮ್ಮ ಒಂದು ಹಿನ್ನೆಲೆ ತಿರ್ಗಾ ಇಣುಕು ನೋಡ್ತಾ? ಅಂದರೆ ಹಳೆಯ ಜೀವಿತಕ್ಕೆ ದೈವಿಕವಾಗಿ ಅಥವಾ ಆತ್ಮಿಕವಾಗಿ ನಾವು ಹಿಂದೆ ಹೋಗಲಿಲ್ಲ. ಆದರೆ ನಮ್ಮ ಚಟುವಟಿಕೆಗಳೇನಿತ್ತು, ನಮ್ಮ ಗುಣಗಳೇನಿತ್ತು, ನಮ್ಮ ಆಲೋಚನೆಗಳೇನಿತ್ತು, ಅದೆಲ್ಲವೂ ಸಹ ಹಿಂದೆ ಇದ್ದ ಹಾಗೆ ಇತ್ತು. ಎಲ್ಲೋ ಒಂದು ಕಡೆ ನಾಮಕಾವಾಸ್ತೆ ನಾವು ಸಭೆಗೆ ಹೋಗ್ತಿದ್ವೇನೋ, ನಾಮಕಾವಾಸ್ತೆ ನಾವು ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ರಾಗ ಹಾಡ್ತಿದ್ವೇನೋ ಆ ಪ್ರಾರಂಭದಲ್ಲಿ. ಏಕೆಂದರೆ ನನಗೆ ಅದು ಆಗ ತಾನೇ ನಾನು ಪ್ರೌಢಾವಸ್ಥೆಗೆ ಬಂದಂಥ ಒಂದು ಸಂದರ್ಭ. ಪ್ರೌಢಾವಸ್ಥೆ ಎಂದಾಗ ನಿಮಗೆ ಗೊತ್ತಿರ್ತದೆ ನಮ್ಮ ಆಲೋಚನೆಗಳು ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಈಗ ಎಷ್ಟೋ ಜನ ಟೀನೇಜರ್ಸ್ ಯಾವ ರೀತಿ ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗಿದ್ದಷ್ಟು ಸವಲತ್ತುಗಳು ನಮಗೆ ಹಿಂದೆ ಇರಲಿಲ್ಲ. ಆದರೆ ಎಲ್ಲವನ್ನ ನಾವು ಒಂದು ಸಾರಿ ನಾವೇನಾದರೂ ಇಣುಕು ನೋಡಿದಾಗ ನಮ್ಮ ತಾಯಿ, ನಮ್ಮ ತಂದೆ, ಯೇಸು ಸ್ವಾಮಿನ ನಂಬಿದ್ದೇ ಒಂದು ದೊಡ್ಡ ಪವಾಡ ಅಂತ ನಾನು ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಷ್ಟೇ. ಇಲ್ಲಿ ಒಂದು ವಿಷಯ ಹೇಳಿ. ಈಗ ನಿಮ್ಮ ಖಂಡಿತವಾಗ್ಲೂ ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ನಾವು ಮಾತಾಡುವುದಾದರೆ, ನಾವು ನೋಡುವುದಾದರೆ, ಭಾಳಷ್ಟು ನಿಮ್ಮ ತಂದೆಗೂ ಸ್ವಂತದವರು ಇದ್ದಿರ್ತಾರೆ, ನಿಮ್ಮ ತಾಯಿಗೂ ಸ್ವಂತದವರು ಇದ್ದಾರೆ. ಅವರ ಪ್ರತಿಕ್ರಿಯೆ ಏನಾಗಿತ್ತು? ಏನು ಈ ಹಿರಿಕರಾಗಿರ್ತಕ್ಕಂಥ ಪುಟ್ಟಸ್ವಾಮಿಯವರು ಈ ರೀತಿಯಾಗಿ ಒಂದು ಹೊರದೇಶದ ದೇವರನ್ನ ಅಂಗೀಕರಿಸಿದ್ದಾರಲ್ಲ, ಅವರ ಒಂದು ಪ್ರತಿಕ್ರಿಯೆ ಏನಾಗಿತ್ತು? ಯಾವ ಸಂದರ್ಭದಲ್ಲಿ ನಮ್ಮ ತಂದೆ ಮತ್ತು ತಾಯಿ ಯೇಸು ಸ್ವಾಮಿನ ನಂಬಿ ತಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಅರ್ಪಿಸಿಕೊಟ್ಟು ಕ್ರಿಸ್ತನನ್ನ ಸ್ವಂತ ರಕ್ಷಕ ಅಂತ ದೀಕ್ಷಾಸ್ನಾನದ ಮುಖಾಂತರ ಸ್ವೀಕಾರ ಮಾಡಿಕೊಂಡ್ರು, ಅವತ್ತೇ ಕಡೆ ಆಯಿತು ನಮ್ಮ ತಂದೆ ಅವರ ಹಿಂದೆ ಇದ್ದಂಥ ಎಲ್ಲ ಸಂಬಂಧಗಳು. ಯಾಕೆಂದರೆ ನಮ್ಮ ತಂದೆದು ಒಂದು ದೊಡ್ಡ ಕುಟುಂಬ, 6 ಜನ ಮಕ್ಕಳು, ಅದರಲ್ಲಿ 5 ಜನ ಅಣ್ಣ ತಮ್ಮಂದರು, 1 ಸಹೋದರಿ, ಅವರ ಗಂಡ, ಅವರ ಮಕ್ಕಳು. ಈ ರೀತಿ ಹೋದರೆ ಒಂದು ಊರೇ ಇದೆ. ನಮ್ಮ ತಂದೆ ರಿಲೇಷನ್ಸ್ದೇ ಒಂದು ದೊಡ್ಡ ಊರಿದೆ. ಇವತ್ತು ಅಷ್ಟು ದೊಡ್ಡ ಊರು ಇದ್ದಂಥ ಬಂಧು ಬಳಗ ಎಲ್ಲರೂ ಸಹ ಕೈ ಬಿಟ್ಟು ಹೋದರು. ಇವರು ಬೇರೆ ದೇವರನ್ನ ಅವಲಂಬಿಸ್ಕೊಂಡಿದ್ದಾರೆ, ನಮ್ಮ ಮನೆ ದೇವರನ್ನ ಬಿಟ್ಟಿದ್ದಾರೆ. ಯಾಕೆಂದರೆ ದೇವರುಗಳಿಗೂ ಮನೆ ದೇವರುಗಳಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಉಂಟು. ಯಾವಾಗ ಇವರು ನಮ್ಮ ಮನೆ ದೇವರನ್ನ ಬಿಟ್ಟರು, ಇವ್ರು ನಮ್ಮ ಮನೆಯೇ ಬಿಟ್ಟು ಹೋಗ್ಲಿ ದೂರ, ನಮ್ಮ ಕುಲದಿಂದನೇ ಇವರು ಹೊರಗಡೆ ಹೋಗ್ಲಿ, ಇವ್ರನ್ನ ಯಾವುದೇ ಕಾರಣಕ್ಕೂ ಒಳ್ಳೆ ಕಾರ್ಯಕ್ಕೂ ಕೆಟ್ಟ ಕಾರ್ಯಕ್ಕೂ ಇವ್ರನ್ನ ಆಹ್ವಾನ ಮಾಡೋದೇ ಬೇಡ ಎಂಬುದಾಗಿ ನಮ್ಮ ತಂದೆನೂ ಸಹ ದೂರ ಇಟ್ಟರು. ಅದೇ ರೀತಿ ನಮ್ಮ ತಾಯಿನೂ, ನಮ್ಮ ತಾಯಿ ಕಡೆ ಇರ್ತಕ್ಕಂಥವ್ರು ಎಲ್ಲರೂ ಸಹ ಶ್ರೀಮಂತರೇ, ಎಲ್ಲರೂ ಸಹ ಗೌರ್ಮೆಂಟ್ ಅಫಿಷಿಯಲ್ಸ್. ಇವನ್ ನಮ್ಮ ತಾಯಿಯವರು ಸಹ 3 ಸೆಂಟ್ರಲ್ ಗೌರ್ಮೆಂಟ್ ಕೆಲಸವನ್ನು ಮಾಡಿ ನಮ್ಮ ತಂದೆ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಿ ನಿಲ್ಲಿಸಿ ಅವ್ರು ನಮ್ಮ ಮನೆಗೆ ಕುಂಡಿಸಿದ್ರು. ಈ ರೀತಿ ಇದ್ದಂಥ ಒಂದು ಕುಟುಂಬಗಳು ಈಗ ಒಂಟಿಯಾಗಿ ಮುಂದೆ ಬಂದರು. ಯೇಸು ಸ್ವಾಮಿಯನ್ನು ನಂಬಿದ್ದಾರೆ, ಆದರೆ ಲೋಕ ಅವ್ರ ಜೊತೆ ಇಲ್ಲ. ಇವತ್ತು ಲೋಕದಿಂದ ಅವ್ರು ತುಂಬ ಬೇರ್ಪಟ್ಟರು. ಬರೀ ಇವ್ರ ಕುಟುಂಬ ಮಾತ್ರ ಬಂತು. ಇಷ್ಟು ವರ್ಷಗಳ ಆ ಸಂಬಂಧ, ಆ ಬಂಧು ಬಾಂಧವ್ಯತೆ ಏನಿತ್ತು, ಆ ಬಾಂಧವ್ಯದಿಂದ ಇವರು ಹೊರಗಡೆ ಬಂದು ಒಂದು ಚಿಕ್ಕ ಸಂಸಾರವನ್ನು ಆತ್ಮಿಕ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗುವಂತಿದ್ದಿಲ್ಲ. ಅದೊಂದು ದೊಡ್ಡ ಸಾಹಸ. ಇಲ್ಲಿ ನಾನೇ ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ನಮ್ಮೆಲ್ಲರಿಗೂ ನೆಂಟರು ಬೇಕು, ಅಣ್ಣ ಬೇಕು, ತಮ್ಮ ಬೇಕು, ಸ್ನೇಹಿತರು ಬರ್ತಾರೆ, ಇಲ್ಲ ಅಂತ ಹೇಳಲ್ಲ, ನಮಗೆ ಸ್ನೇಹಿತರು ಸಹಾಯ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲಿ ಆಗುವಂಥ ಕಷ್ಟಗಳಿಗೆ, ಏರುಪೇರುಗಳಿಗೆ ನೆಂಟರೇ ಆಗೋದು ಅಥವಾ ರಕ್ತ ಸಂಬಂಧಿಗಳೇ ಆಗೋದು. ನಿಮಗೆ ಆ ರೀತಿಯಾಗಿ ಯಾವಾಗಾದರೂ ಅನ್ನಿಸ್ತಾ, ಒಂದು ವೇಳೆ ತಪ್ಪು ಮಾಡಿಬಿಟ್ವಿ ನಾವು ಈ ಒಂದು ನಿಮ್ಮ ತಂದೆಗೆ ನಾನು ಹೇಳ್ತಾ ಇರೋದು, ಅಫ್ಕೋರ್ಸ್ ಯು ಆರ್ ವೆರಿ ಯಂಗ್, ನಿಮ್ಮ ತಂದೆಗೆ ನಾವು ಒಂದು ವೇಳೆ ತಪ್ಪು ಮಾಡಿಬಿಟ್ವು, ನೋಡಿ ಎಲ್ಲರನ್ನೂ ಕಳ್ಕೊಂಬಿಟ್ಟಿದ್ದೀನಿ, ನಾನು
ನನ್ನ ಹೆಂಡತಿ ಬರೀ ನನ್ನ ಮಕ್ಕಳು ಮಾತ್ರ ಇಲ್ಲಿ ಉಳ್ಕೊಂಡಿದ್ದೀವಿ ಅಂತ ಯಾವಾಗಾದ್ರೂ ಅನ್ಸುತ್ತಾ ಅವ್ರಿಗೆ? ಈ ಆಲೋಚನೆ ಖಂಡಿತವಾಗಿಯೂ ಸಹ ನಾನು ಹೇಳ್ತೀನಿ, ನಮ್ಮ ತಂದೆಗೆ ಬಂದಿರಲ್ಲ, ನಮ್ಮ ತಾಯಿಗೆ ಬಂದಿರುತ್ತೆ. ಯಾಕೆಂದರೆ ನಮ್ಮ ತಂದೆಯವರು ನಮ್ಮ ಕುಟುಂಬದಲ್ಲಿ, ಅವರ ಕುಟುಂಬದಲ್ಲಿ ಎರಡನೇ ದೊಡ್ಡವರು. ನಮ್ಮ ದೊಡ್ಡಪ್ಪ ಒಬ್ರು ಇದ್ರು, ಅದಾದಮೇಲೆ ನಮ್ಮ ತಂದೆ. ನಮ್ಮ ದೊಡ್ಡಪ್ಪ ಅಂದರೆ ಅವ್ರ ಅಣ್ಣನ ಜವಾಬ್ದಾರಿಯನ್ನು ಸಹ ಇವರೇ ತೆಗೆದುಕೊಂಡು ಹಳ್ಳಿಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಇವತ್ತು ಅವರು ಉಳುಮೆ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಸ್ವಲ್ಪ ಜಾಗ ಇದೆ ಅಂದರೆ ಅದು ನಮ್ಮ ತಂದೆ ಗೌರ್ಮೆಂಟ್ ಕಡೆಯಿಂದ ಕೊಡಿಸಿದಂಥ ಒಂದು ಜಾಗ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಅಂಥ ಎರಡು ಆಲೋಚನೆಗಳು ಬರಲೇ ಇಲ್ಲ. ಅವ್ರು ಒಂದು ಸಾತಿ ಯೇಸು ಸ್ವಾಮಿನ ನಂಬಿದ್ರು, ತಮ್ಮ ಜೀವಿತನ ಒಪ್ಪಿಸ್ಕೊಟ್ರು. ಯಾವುದೇ ಕಾರಣಕ್ಕೂ ಅವ್ರು ಹಿಂದೆ ನೋಡ್ಲೂ ಇಲ್ಲ. ಅಂಥ ಕಷ್ಟಗಳು ಅದಕ್ಕಿಂತ ಹೆಚ್ಚಾಗಿ ಕಷ್ಟ ಬಂತು. ಯೇಸು ಸ್ವಾಮಿ ನಂಬಿದ ನಂತರ ಸಮಸ್ಯೆಗಳು ಅನೇಕ ಆಯಿತು, ಮನೆಗಳಲ್ಲಿ ಜಗಳಗಳಾಯಿತು, ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಒಂದು ಕೆಂಗಣ್ಣಿಗೆ ಗುರಿಯಾದ್ವಿ, ಇದೆಲ್ಲವೂ ಸಹ ಇತ್ತು. ಆದರೆ ನಮ್ಮ ತಂದೆ ಬಾಯಲ್ಲಿ ಯಾವುದೇ ಕಾರಣಕ್ಕೂ ಆ ಮಾತು ಬರಲೇ ಇಲ್ಲ. ಹೌದು, ನಾವು ಇಲ್ಲಿಗೆ ಬರಬಾರ್ದಾಗಿತ್ತು, ಯೇಸು ಸ್ವಾಮಿನ ನಮ್ಮ ದೇವರು ಅಂತ ಸ್ವೀಕಾರ ಮಾಡ್ಕೋಬಾರ್ದಾಗಿತ್ತು ಅಂತ ನಮ್ಮ ತಂದೆ ಬಾಯಲ್ಲಿ ಬರಲಿಲ್ಲ. ನಮ್ಮ ತಾಯಿ ಆಲೋಚನೆ ಆ ರೀತಿ ಬಂದಿದೆ. ಇಷ್ಟು ನಾವು ಸೊಗಸಾಗಿದ್ದಂಥ ಸಂಬಂಧಗಳು, ಸುಂದರವಾಗಿದ್ದಂಥ ಸಂಬಂಧಗಳು, ಸಣ್ಣ ಸಣ್ಣ ಕಾರ್ಯಕ್ಕೂ ಎಲ್ಲರೂ ಸಹ ಸೇರ್ಕೊಳ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಇವತ್ತು ನಮ್ಮನ್ನು ತುಂಬ ಒಂಟಿಯಾಗಿ ಬಿಟ್ಬಿಟ್ರು, ನಮ್ಮನ್ನು ಯಾರೂ ಸೇರಿಸ್ಕೊಳ್ತಾ ಇಲ್ಲ ಅಂತಂದಾಗ ಖಂಡಿತವಾಗಿ ಸಹ ನಮ್ಮ ತಾಯಿ ಮನಸ್ಸಲ್ಲಿ ನೋವಿತ್ತು. ಅದನ್ನು ಅವರು ವ್ಯಕ್ತಪಡಿಸಿದ್ರು ಕೂಡ ನಾವು ಬರಬಾರ್ದಾಗಿತ್ತೇನೋ ಅಂತ ಅನಿಸುತ್ತೆ ಅಂತ. ಆಗೆಲ್ಲ ಒಂದು ಕಡೆ ನಮ್ಮ ತಂದೆ ಮತ್ತು ನಮ್ಮ ಅಣ್ಣ ಏನಿದ್ರು ಆ ಸಂದರ್ಭದಲ್ಲಿ ಅವ್ರ ಜೊತೆ ಸ್ವಲ್ಪ ಜೊತೆಗಾರರಾಗಿದ್ದು, ಮತ್ತು ಆ ಪಾಸ್ಟ್ರು ಆ ಸಂದರ್ಭದಲ್ಲಿ ಟಿ.ವಿ. ಥಾಮ್ಸನ್ ಮತ್ತು ಮಿಸಸ್ ಟಿ.ವಿ. ಥಾಮ್ಸನ್ ರವರು ಅವರು ಅಮ್ಮನನ್ನು ಸ್ವಲ್ಪ ಬಲಪಡಿಸಿ ದೇವರ ಭಯಭಕ್ತಿಯಲ್ಲಿ ಬೆಳೆಸಿದ್ರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಈಗ ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನರು ಲಾಭಕ್ಕೋಸ್ಕರ ಒಂದು ಧರ್ಮವನ್ನು ಸ್ವೀಕಾರ ಮಾಡ್ತಾರೆ, ಸೌಲಭ್ಯಗಳಿಗೋಸ್ಕರ ತಮ್ಮ ದೇವರುಗಳನ್ನು ಬದಲಾವಣೆಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ತಂದೆಯವರು ಲಾಸ್ಗೋಸ್ಕರ ಈ ಕ್ರೈಸ್ತಿಯ ಧರ್ಮಕ್ಕೆ ಬಂದ ರೀತಿಯಲ್ಲಿದೆ ನಿಮ್ಮ ಒಂದು ವಿಚಾರಗಳು, ಏನಂತೀರಾ? ಅದು 100ಕ್ಕೆ 100 ಸರಿ. ಯಾಕೆಂದರೆ ಈಗ ನಾವು ನೋಡ್ತಾ ಇದ್ದೀವಿ, ನಾನು ಒಬ್ಬ ಬೋಧಕನಾಗಿ ನಾನು 18 ವರ್ಷ ಸೇವೆ ಮಾಡಿದ್ದೀನಿ. ನನಗೂ ಗೊತ್ತು ಎಷ್ಟು ಜನ ಇವತ್ತು ದೀಕ್ಷಾಸ್ನಾನ ಯಾಕೆ ತಗೊಳ್ತಾ ಇದ್ದಾರೆ ಅಂತ, ಯಾಕೆ ಸಭೆ ಒಳಗಡೆ ಬರ್ತಾ ಇದ್ದಾರೆ ಅಂತ ನನಗೂ ಗೊತ್ತು. ಆದರೆ ಹಿಂದೆ ಹಾಗಿರಲಿಲ್ಲ. ಯಾಕೆಂದರೆ ನಾವಿದ್ದಂಥ ಜಾಗಕ್ಕೂ ಇದ್ದಂಥ ಸಭೆಗೂ ಇದ್ದಂಥ ಬೋಧಕರಿಗೂ ಇಂಥ ಒಂದು ಆಲೋಚನೆಗಳು ಯಾವುದೇ ಕಾರಣಕ್ಕೂ ಯಾರಿಗೂ ಬರಲಿಲ್ಲ. ಆದರೆ ನೀವು ಹೇಳಿದ ಖಂಡಿತವಾಗಿಯೂ ಸಹ ಸತ್ಯ. ಯೇಸು ಸ್ವಾಮಿನ ನಂಬಿ ನಾವು ಗಳಿಸ್ಕೊಂಡಿದ್ದು ಆಶೀರ್ವಾದ ಅದು ಬೇರೆ, ಅದು ಯಾರಿಗೂ ಕಾಣಲ್ಲ, ಅದು ನಮಗೆ ಮಾತ್ರ ಗೊತ್ತು. ಆದರೆ ಕಳ್ಕೊಂಡಿದ್ದು ಮಾತ್ರ ಇಡೀ ಪ್ರಪಂಚಕ್ಕೆ ಗೊತ್ತು. ಎಲ್ಲರೂ ಸಹ ಈಗಲೂ ನೀವು ನಂಬೋದಿಲ್ಲ, ಒಂದು ವಿಷಯ ಹೇಳಿದ್ರೆ, ನಮ್ಮ ತಂದೆ ಏಪ್ರಿಲ್ ಬಂದರೆ ನಮ್ಮ ತಂದೆ ತೀರ್ಕೊಂಡು 2 ವರ್ಷ ಆಗುತ್ತೆ. ನಮ್ಮ ತಂದೆ ಸಮಾಧಿಗೆ ನಮ್ಮ ತಂದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಯಾರೂ ಬರಲಿಲ್ಲ, ಸಮಾಧಿಗೆ ಬರಲಿಲ್ಲ. ಮನೆ ಹತ್ರ ಬಂದರು, ನೀವು ಶವನ ನಮಗೆ ಕೊಡ್ತೀರಾ? ನಮಗೆ ಕೊಡಂಗಿದ್ರೆ ನಾವು ಸಮಾಧಿಗೆ ಬರ್ತೀವಿ. ನಾವು ಒಂದು ವೇಳೆ ನೀವು ಮಾಡೋ ಸಮಾಧಿ ಹತ್ರ ನಮಗೆ ನೀವು ಜಾಗ ಕೊಡಬೇಕು. ಏನಂತ, ಅವರು ಪೂಜೆ ಮಾಡಲಿಕ್ಕೋ ಹಾರ ಹಾಕ್ಲಿಕ್ಕೋ ಏನೇನೋ ಇರ್ತದಲ್ಲ ಅವ್ರದ್ದು ಉತ್ತರಾದಿ ಕ್ರಿಯೆಗಳು ಸಮಥಿಂಗ್ ಆ ಥರ, ಇದೆಲ್ಲ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟರೆ ಮಾತ್ರ ನಾವು ಬರ್ತೀವಿ ಅಂತಂದರು. ಇಲ್ಲ, ನಾವು ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂದಾಗ ಅವ್ರ ಮನೆಯಿಂದ ಅವ್ರು ತಿರುಗಿ ಅವ್ರು ವಾಪಸ್ ಹೋದರೆ ವಿನಃ ಸಮಾಧಿಗೂ ಬರಲಿಲ್ಲ. ಇವತ್ತು ಅಷ್ಟು ಅಂಥ ಕಷ್ಟಕರವಾದಂಥ ಒಂದು ಸಂದರ್ಭಗಳನ್ನು ಬರೀ ಈ ಸಾವಿನ ಸಂದರ್ಭದಲ್ಲಿ ನಾವು ಎದುರಿಸಲಿಲ್ಲ, ಹಿಂದೆನೂ ಸಹ ಎದುರಿಸಿದ್ವಿ. ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಸಮಸ್ಯೆ ಬಂದಾಗ ಕಷ್ಟ ಬಂದಾಗ ನಮ್ಗೆಲ್ರಿಗೂ ಸಹ ನೆಂಟರಿಷ್ಟು ಇರ್ತಾರೆ, ಅವ್ರ ಹತ್ರ ನಾವು ಹೋಗ್ತೀವಿ ಅಂತ. ಆದರೆ ಆ ಸಂದರ್ಭದಲ್ಲಿ ನಾವು ಬಂದಿದ್ದೇ ಸಭೆಗೆ, ನಾವು ಬಂದಿದ್ದೇ ಯೇಸು ಸ್ವಾಮಿ ಹತ್ರ, ನಾವು ಮಾತಾಡಿದ್ದೇ ಪಾಸ್ಟರ್ಗಳ ಹತ್ರ, ನಾವು ಬೆಳೆದಿದ್ದೇ ಒಂದು ಸಭೆಯ ಒಂದು ವಿಶ್ವಾಸಿಗಳ ಹತ್ರ. ಅವರೇ ನಮಗೆ ಎಲ್ಲರೂ ಸಂಬಂಧಗಳು ಅಂತ ಹೇಳಿದ್ರೆ ಖಂಡಿತ. ಸುಂಕದಕಟ್ಟೆ ಸಭೆಯಲ್ಲಿ ಇವತ್ತು ಯಾರ್ಯಾರಿದ್ದಾರೆ, ಯಾರ್ಯಾರು ಹಿರಿಯರಿದ್ದಾರೆ, ಇವತ್ತು ಅವರೆಲ್ಲರೂ ಸಹ ನಮ್ಮ ಸಂಬಂಧಿಕರು. ಟಿ.ವಿ. ಥಾಮ್ಸನ್ ರವರೇ ನಮ್ಮ ಸಂಬಂಧಿಕರು. ಇವತ್ತು ಅವ್ರನ್ನ ನಾವು ಆ ಥರ ದೂರ ಬಿಡೋದು ಖಂಡಿತವಾಗಿ ಸಹ ಸರಿ ಇಲ್ಲ. ನಮಗೆ ನಿಂತಿದ್ದೇ ಅವರು, ಇವತ್ತು ನಿಂತಿರತಕ್ಕಂಥದ್ದು ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯವೃಂದದವರು ಮಾತ್ರ. ಸೊ ಹಾಗಾಗಿ ಆ ವಿಶ್ವಾಸ ಏನಿದೆ, ಆ ವಿಶ್ವಾಸದಲ್ಲಿ ಇವತ್ತು ನಾವು ತುಂಬ ಬಲವಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸಾವಲ್ಲೂ ಕೂಡ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥವರು ಎಷ್ಟೋ ಜನರಿದ್ದಾರೆ. ಆದರೂ ನೀವು ನಿಮ್ಮ ನಂಬಿಕೆಗೋಸ್ಕರ ನಿಮ್ಮನ್ನು ಮಾರಾಟ ಮಾಡಿಕೊಳ್ಳಿಲ್ಲ, ಅದರಲ್ಲೂ ನಿಮ್ಮ ನಂಬಿಕೆಯನ್ನು ನೀವು ಮಾರಾಟ ಮಾಡಿಕೊಳ್ಳಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದೀರಾ. ಬೋಧಕರಾದ ರವಿ ಅವರೇ, ದೇವರು ನಿಮ್ಮನ್ನು, ನಿಮ್ಮ ತಾಯಿಯನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.